ಬ್ರಹ್ಮಗಂಟು ಇವತ್ತಿನ ಸಂಚಿಕೆಯಲ್ಲಿ ಸಂಜನಾ ಮಲಗಿರುವಾಗ ಎಸ್.ಐ. ನಾಗರಾಜ ಸಂಜನಾ ತಾಳಿನ ಕೀಳಬೇಕು ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಸಂಜನಾ ಎಚ್ಚರಿಕೆಯಾಗಿ, ಡ್ಯಾಡ್ ಏನು ಮಾಡ್ತಿದ್ದೀರಾ, ಇದು ನನ್ನ ಗಂಡ ಕಟ್ಟಿದ ತಾಳಿ, ಅದನ್ನು ತೆಗಿಬೇಡಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ, ಹೌದಾ, ನೀನೇನಾದ್ರು ಈ ಕುತ್ತಿಗೆಲಿರೋ ತಾಳಿನ ತೆಗಿಯಲ್ಲ ಅಂದರೆ ನರಸಿಂಹ ಹೇಗಾರು ಈಗ ಪೊಲೀಸ್ ಆಗಬೇಕು ಅಂತ ಇದ್ದಾನೆ, ಅವನ ಆಸೆನೆಲ್ಲ ನಿರಾಸೆ ಮಾಡ್ತೀನಿ ಅಂತ ಹೇಳ್ತಾರೆ. ಬೇಡ ಡ್ಯಾಡಿ, ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಸಂಜನಾ ಹೇಳ್ತಾರೆ. ಹಾಗಾದರೆ ನಾಳೆ ನಿನ್ನನ್ನು ಹುಡುಗನ ಕಡೆಯವರು ನೋಡೋಕ್ಕೆ ಬರ್ತಿದ್ದಾರೆ, ನೀನು ಸುಮ್ಮನೆ ಈ ಮದುವೆಗೆ ಒಪ್ಪು, ನೀನೇನಾದ್ರು ಮದುವೆಗೆ ಒಪ್ಪಲ್ಲ ಅಂದರೆ ನರಸಿಂಹ ಪೊಲೀಸ್ ಆಗೋದೇ ಇಲ್ಲ ಅಂತ ಈ ಸಂಜನಾಗೆ ಹೆದರಿಸ್ತಾರೆ. ಸರಿ ಆಯಿತು ಡ್ಯಾಡಿ, ನೀವು ಹೇಳ್ದಂಗೆ ಕೇಳ್ತೀನಿ, ಆದರೆ ಯಾವ ಕಾರಣಕ್ಕೂ ನರಸಿಂಹನ ಆಸೆ ಕನಸುಗಳಿಗೆ ನೀವು ಅಡ್ಡ ಆಗಬೇಡಿ ಅಂತ ಇಲ್ಲಿ ಸಂಜನಾ ನಾಗರಾಜನ ಕೇಳ್ತಾ ಇರ್ತಾಳೆ. ಈ ಕಡೆ ಸುಕನ್ಯಾ ದಿಶಾಂಗೋಸ್ಕರ ಪಾಯಸ ಮಾಡಿಕೊಂಡು ತಗೊಂಡು ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸೌಂದರ್ಯ ಬಂದು, ಚಿಕ್ಕತ್ತೆ ಯಾರಿಗೋಸ್ಕರ ಈ ಪಾಯಸ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಇದು ಕಣಮ್ಮ ದಿಶಾಂಗೋಸ್ಕರ ಅಂತ ಸುಕನ್ಯಾ ಹೇಳ್ತಾಳೆ. ಏನು ಚಿಕ್ಕತ್ತೆ, ಈಗೀಗ ನೀವು ದಿಶಾನ್ ಕಡೆನೇ ಇದ್ದೀರಲ್ಲ ಅಂದಾಗ, ಇಲ್ಲ ಕಣಮ್ಮ, ನಾನು ಯಾವತ್ತಿದ್ರೂ ನಿನ್ನ ಪರನೇ ಇರೋದು, ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನಿನ್ನ ಪರನೇ ನಾನು ಇರೋದು ಅಂತ ಸುಕನ್ಯಾ ಹೇಳ್ತಾಳೆ. ಅವಳು ಯಾಕೋ ನನಗೆ ಪಾಯಸ ತಿನ್ನಬೇಕು ಅಂತ ಆಸೆ ಪಟ್ಲಮ್ಮ, ಅದಕ್ಕೆ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ದಿಶಾ ಬರ್ತಾಳೆ. ತಗೊಳಮ್ಮ, ನೀನು ಇಷ್ಟಪಟ್ಟಂಗೆ ಪಾಯಸ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳೋಷ್ಟೊತ್ತಿಗೆ, ಥ್ಯಾಂಕ್ ಯು ಚಿಕ್ಕತ್ತೆ ಅಂತ ದಿಶಾ ಹೇಳ್ತಾಳೆ. ಸೌಂದರ್ಯಂಗೆ ಕೇಳ್ತಾರೆ, ನೀವು ತಗೊಳ್ತೀರಾ ಅಂತ. ಅಷ್ಟೊತ್ತಿಗೆ ಸುಕನ್ಯಾ ಎದ್ದಳು, ಇಲ್ಲ ಇಲ್ಲ ಕಣಮ್ಮ, ಅವಳು ಡಯಟ್ ಎಲ್ಲ ಮಾಡ್ತಿದ್ದಾಳೆ, ಈ ಪಾಯಸನೆಲ್ಲ ತಿನ್ನಲ್ಲ ಅಂತ ಹೇಳ್ತಾಳೆ. ಹೌದಾ, ಸರಿ ಹಾಗಾದರೆ ಅಂತ ದಿಶಾ ತಿಂತಾಳೆ. ಈ ಕಡೆ ಹೇಳ್ತಾಳೆ ಸುಕನ್ಯಾ, ನಿಮಗೋಸ್ಕರ ಅವರೆಕಾಳು ಹಾಕಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಕಣಮ್ಮ, ಮತ್ತು ಕಾಯಿ ಚಟ್ನಿನೂ ಮಾಡಿಸಿದ್ದೀನಿ, ಬಾರಮ್ಮ ತಿಂಡಿಗೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸುಕನ್ಯಾ, ನೀನು ತಿಂಡಿಗೆ ಬರಲ್ವಾ ಅಂದಾಗ, ಯಾಕೆ ನಾನು ಬರಬಾರ್ದ ಅಂತ ಸೌಂದರ್ಯ ಕೇಳ್ತಾಳೆ. ಇಲ್ಲ ಕಣಮ್ಮ, ನಿನ್ನನ್ನು ಕರೆಯೋಣ ಅಂತಿದ್ದೆ, ಇಬ್ಬರು ತಿಂಡಿಗೆ ಬನ್ನಿ ಅಂತ ಸುಕನ್ಯಾ ಹೋಗ್ತಾಳೆ. ಅಷ್ಟೊತ್ತಿಗೆ ದಿಶಾ ಸೌಂದರ್ಯಂಗೆ ಹೇಳ್ತಾಳೆ, ನಾನು ಅಷ್ಟೇ ಡಯಟ್ ಮಾಡ್ತೀನಿ, ಆದರೆ ಈ ಪಾಯಸ ತುಂಬ ಟೇಸ್ಟಿಯಾಗಿದೆ ಸೌಂದರ್ಯ, ತುಂಬ ಸಿಹಿಯಾಗಿದೆ ಅಂತ ಎಲ್ಲ ಡೈನಿಂಗ್ ಟೇಬಲ್ ಹತ್ರ ಹೋಗ್ತಾರೆ. ಈ ಕಡೆ ಎಲ್ಲ ಹಾಲಲ್ಲಿ ಕೂತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಸೌಂದರ್ಯ ಅಲ್ಲಿ ಬರ್ತಾರೆ. ಏನು ಎಲ್ಲ ಡಿಸ್ಕಷನ್ ಮಾಡ್ತಿದ್ದೀರಾ ಅಂತ ಸೌಂದರ್ಯ ಕೇಳ್ತಾಳೆ. ಏನಿಲ್ಲಪ್ಪ. ಹೌದಾ, ಈ ಸಲ ಎಲೆಕ್ಷನ್ ಬಗ್ಗೆ ನಿಮಗೇನು ಪ್ಲ್ಯಾನ್ ಇಲ್ವಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಚಿರು ಚಿಕ್ಕಪ್ಪ ಇದ್ದವನು, ಎಲೆಕ್ಷನ ಏನಮ್ಮ, ಬೈ ಎಲೆಕ್ಷನ್ ಮುಗ್ದಿದೆ. ಅಯ್ಯೋ ಅದಲ್ಲ ಮಾವ, ಈಗ ಲೇಡೀಸ್ ಕ್ಲಬ್ಬಲ್ಲಿ ಎಲೆಕ್ಷನ್ ಇದೆ ಅಲ್ಲ, ಅದ್ರ ಬಗ್ಗೆ ನಾನು ಹೇಳಿದ್ದು ಅಂದಾಗ, ಅಷ್ಟೊತ್ತಿಗೆ ಚಿರು ಇದ್ದವನು, ಅದಕ್ಕೆ ನಿಮ್ಮ ವಿರುದ್ಧ ಯಾರು ಹೇಳಿ ನಿಲ್ತಾರೆ, ಪ್ರತಿ ವರ್ಷ ನೀವೇ ತಾನೇ ವಿನ್ ಆಗೋದು ಅಂದಾಗ, ಇಲ್ಲ ಚಿರು, ಈ ಸಲ ಒಬ್ಬರು ನಿಂತಿದ್ದಾರೆ ಅಂತ ಸೌಂದರ್ಯ ಹೇಳ್ತಾಳೆ. ಹೌದಾ, ನಿಮ್ಮ ವಿರುದ್ಧ ನಿಲ್ಲಕ್ಕೆ ಯಾರಿಗೆ ಧೈರ್ಯ ಇದೆ ಅಂದಾಗ ಸೌಂದರ್ಯ ಹೇಳ್ತಾಳೆ, ನನ್ನ ವಿರುದ್ಧ ಈ ಸಲ ದಿಶಾ ನಿಲ್ತಿದೆ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅಷ್ಟೊತ್ತಿಗೆ ಚಿರು ಇದ್ದವನು ಹೇಳ್ತಾನೆ, ಹಾಗಾದರೆ ಬಿಡಿ, ಅವರು ಸೋತು ಹೋಗ್ತಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ದಿಶಾ, ನೋಡೋಣ ಯಾರು ಸೋಲ್ತಾರೆ ಅಂತ, ಆದರೆ ಈ ಸಲ ಮಾತ್ರ ನಾನೇ ವಿನ್ ಆಗೋದು, ಸೌಂದರ್ಯ ವಿನ್ ಆಗಲ್ಲ, ಅವ್ರು ಈ ಸಲ ಸೋಲ್ತಾರೆ ಅಂತ ದಿಶಾ ಕಾನ್ಫಿಡೆಂಟಾಗಿ ಹೇಳ್ತಾಳೆ. ನನ್ನ ಪರ ಯಾರ್ಯಾರು ಸಪೋರ್ಟ್ ಆಗಿದ್ದೀರಾ, ಇನ್ನು ದಿಶಾನ್ ಪರ ಅಂತೂ ಈ ಅರ್ಚನಾ ಬಿಟ್ಟರೆ ಜಾಜಿ ಅಂತೂ ಯಾವ ಲೆಕ್ಕಕ್ಕೂ ಇಲ್ಲ, ಇನ್ನು ಸುಕನ್ಯಾ ಚಿಕ್ಕಮ್ಮ ಅಂತೂ ನನಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಚಿಕ್ಕಮ್ಮ ಅಂದಾಗ, ಹ್ಞೂ ಕಣಮ್ಮ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಿರು ಚಿಕ್ಕಪ್ಪ ಇದ್ದವರು, ನೀನು ಯಾಕೆ ಒಳ್ಳೆ ಮನಸ್ಸಿಂದ ಹೇಳ್ತಿಲ್ಲ, ಯಾಕೋ ಬೇಜಾರಲ್ಲಿ ಹೇಳ್ತಿದ್ದೀಯಾ. ಇಲ್ಲಪ್ಪ, ನಾನು ಯಾವತ್ತಿದ್ರೂ ಸೌಂದರ್ಯಂಗೆ ಸಪೋರ್ಟು, ಅವಳೇ ವಿನ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ ಕಣ್ರಿ ಅಂತ ಈ ಕಡೆ ಸುಕನ್ಯಾ ಹೇಳ್ತಾಳೆ. ಅಷ್ಟೊತ್ತಿಗೆ ಪ್ರಭಾಕರ್ ಇದ್ದವನು, ಯಾಕಮ್ಮ ದಿಶಾ, ಹುಲಿ ಮುಂದೆ ಯಾವತ್ತೋ ಆನೆ ಸಿಂಹನೇ ನಿಲ್ಲಬೇಕಮ್ಮ, ಈ ಜಿಂಕೆ ಎಲ್ಲ ನಿಂತರೆ ಸೋತೋಗ್ತಾರೆ ಅಂದಾಗ, ಇಲ್ಲಪ್ಪ, ಯಾರು ಹೇಳಿದ್ದು, ಒಂದೊಂದು ಸಲ ಮೊಲನೂ ಜಾಣತನದಿಂದ ವಿನ್ ಆದೇ ಆಗುತ್ತೆ, ಆದರೆ ಈ ಸಲ ಯಾವ ಕಾರಣಕ್ಕೂ ಸೌಂದರ್ಯ ವಿನ್ ಆಗಲ್ಲ ಅಂತ ಅಲ್ಲಿಂದ ದಿಶಾ ಹೋಗ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.